ಹಣವನ್ನು ಯಾರಿಗಾದರೂ ಕೂಡ ಖರ್ಚು ಮಾಡು, ಪರವಾಗಿಲ್ಲ, ಮತ್ತೆ ಸಂಪಾದಿಸಬಹುದು. ಆದರೆ ಸಮಯವನ್ನು ಕೇವಲ ಅರ್ಹತೆ ಇರುವವರಿಗೆ ಮಾತ್ರ ಖರ್ಚನ್ನು ಮಾಡು. ಏಕೆಂದರೆ ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿ ಇರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ. ಜೀವನವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದೇ ಆಗಿರಲಿ, ಕೆಟ್ಟದ್ದೇ ಆಗಿರಲಿ. ನಾವು ಯಾರಿಗೂ ಕೂಡ ಏನನ್ನ ಬಗೆಯದೆಯೇ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಅನಗತ್ಯವಾದ ಓಡಾಟ ಯಾರಿಂದಲೂ ಕೂಡ ಒಳ್ಳೆಯದಲ್ಲ. ಏಕೆಂದರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವು ಇಲ್ಲದೇ ಇದ್ದರೆ ನಮ್ಮನ್ನು ಕೆಟ್ಟವರು ಎಂದು ಭಾವಿಸಿ ಬಿಡುತ್ತಾರೆ. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆ ಎನ್ನುವುದು ಬೇಡವೇ ಬೇಡ. ಒಬ್ಬ ವ್ಯಕ್ತಿ ಅಪರಾಧಿ ಆಗಬಹುದು ಅಂದರೆ ತಪ್ಪೇ ಮಾಡಬೇಕು ಅಂತೇನೂ ಕೂಡ ಇಲ್ಲ. ಕೆಲವೊಮ್ಮೆ ಅವನ ಅತಿಯಾದ ಒಳ್ಳೆಯತನವೇ ಅವನನ್ನು ಅಪರಾಧಿ ಸ್ಥಾನಕ್ಕೆ ತೆಗೆದುಕೊಂಡು ಬಿಡುತ್ತದೆ. ಜೀವನದಲ್ಲಿ ಎಲ್ಲಿ ಒಳ್ಳೆಯತನವನ್ನು ತೋರಿಸಬೇಕು, ಎಲ್ಲಿ ಒಳ್ಳೆಯತನವನ್ನು ತೋರಿಸಬಾರದು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಏಕೆಂದರೆ ಪ್ರಸ್ತುತವಾಗಿರುವಂತಹ ಈ ಒಂದು ಸಮಾಜದಲ್ಲಿ ಎಲ್ಲರೂ ತಮಗೆ ಇಷ್ಟವಾಗುವಂತೆ ಮಾತ್ರ ಯೋಚನೆಗಳನ್ನು ಮಾಡುತ್ತಾರೆ. ಯಾರಿಗೆ ನಮ್ಮ ಇಷ್ಟದಿಂದ ಕಷ್ಟವಾಗುತ್ತದೆ ಎನ್ನುವುದನ್ನು ಯೋಚನೆ ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಸಂಪತ್ತು ಎಷ್ಟೇ ಇದ್ದರೂ ಕೂಡ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದು ಕೊಡುವುದಕ್ಕೆ ಸಾಧ್ಯವಾದೀತು. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಯನ್ನು ಬೆಲೆ ಕಟ್ಟುವುದಕ್ಕೆ ಅಸಾಧ್ಯವಾದೀತು. ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನು ಕೂಡ ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬಂದೇ ಬರುತ್ತದೆ, ಹೋಗೇ ಹೋಗುತ್ತದೆ. ಆದರೆ ಕಳೆದು ಹೋದ ಸಮಯ ಮತ್ತೆ ಬರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಅಸಾಧ್ಯ. ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಳ್ಳುವುದನ್ನು ನೋಡಿ. ಸಮಯವೇ ಒಂದು ದಿನ ನಿಮ್ಮನ್ನು ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ಲೋಕದಲ್ಲಿ ಯಾರನ್ನೂ ಕೂಡ ಮೆಚ್ಚಿಸುವಂತಹ ಪ್ರಯತ್ನವನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಂದಿಸಿದರೆ ನಗುತ್ತಾ ಸ್ವೀಕರಿಸಿ. ನಾಳಿನ ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ನಿಂದಿಸಿದವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ಕೋಪ ಪಡುವವರು, ಮುನಿಸಿಕೊಳ್ಳುವವರು, ಈ ಎರಡೂ ಇದ್ದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟು ನಟನೆಯನ್ನು ಮಾಡುವುದಕ್ಕೆ ಬರಲೇ ಇಲ್ಲ. ಕಣ್ಣು ಮುಚ್ಚಿ ಹಾಲು ಕುಡಿದರೆ ಪ್ರಪಂಚಕ್ಕೆ ನಾನು ಕಾಣುವುದಿಲ್ಲ ಅನ್ನುವ ಭ್ರಮೆ ಬೆಕ್ಕಿಗೆ. ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ ಎಂದು ನಟಿಸುವಂತಹ ಭ್ರಮೆ ಈ ಮನುಷ್ಯ ಜಾತಿಗೆ. ಆದರೆ ಇದನ್ನೆಲ್ಲ ಮೇಲೊಬ್ಬ ನೋಡುತ್ತಿರುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ಯಾವುದನ್ನು ಯಾವಾಗ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ನಿಮ್ಮಿಂದ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ. ಅದನ್ನು ಹೊರತುಪಡಿಸಿ ಯಾರಿಗೂ ಕೂಡ ಕೆಡಕನ್ನು ಬಯಸುವುದಕ್ಕಾಗಲಿ ಕೆಡಕನ್ನು ಮಾಡುವುದಕ್ಕಾಗಲಿ ಹೋಗಲೇಬೇಡಿ. ನೀವು ಯಾವ ರೀತಿಯಾಗಿ ಇನ್ನೊಬ್ಬರ ಜೀವನದಲ್ಲಿ ಪರಿಣಾಮವನ್ನು ಬೀರಿರುತ್ತೀರಿಯೋ ಅದಕ್ಕೆ ತಕ್ಕ ರೀತಿಯಾಗಿರುವಂತಹ ಒಂದು ಪ್ರತಿಫಲ ಎನ್ನುವುದು ನಿಮಗೆ ಸಿಕ್ಕೇ ಸಿಗುತ್ತದೆ. ಯೋಚನೆ ಮತ್ತು ಸಲಹೆಗಳು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತದೆ. ನೀರಿನ ಲೋಟದಲ್ಲಿ ನೊಣ ಬಿದ್ದರೆ ನೀರು ಚೆಲ್ಲುತ್ತೇವೆ. ತುಪ್ಪದ ಡಬ್ಬಿಯಲ್ಲಿ ನೊಣ ಬಿದ್ದರೆ ನೊಣವನ್ನು ಎತ್ತಿ ಹಾಕುತ್ತೇವೆ. ಜೀವನವೇ ಹಾಗೆ. ಯಾರು ಅವರಿಗೆ ಒಳ್ಳೆಯವರು, ಯಾರು ಅವರಿಗೆ ಅವರ ಭಾವನೆಗಳಿಗೆ ತಕ್ಕಂತೆ ನಡೆದುಕೊಂಡರೆ ಅವರು ಮಾತ್ರ ಒಳ್ಳೆಯವರು ಎಂದು ಪ್ರತಿಬಿಂಬಿಸುತ್ತಾರೆ. ಯಾರು ಅವರಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತಾರೆಯೋ ಅವರು ಕೆಟ್ಟವರು ಎಂದು ಪರಿಗಣಿಸಿ ಬಿಡುತ್ತಾರೆ. ಜೀವನ ಪ್ರತಿಯೊಂದು ಕ್ಷಣವನ್ನು ಕೂಡ ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬಂದೇ ಬರುತ್ತದೆ. ಸಮಸ್ಯೆ ಬರುವುದು ನಮ್ಮನ್ನು ಗಟ್ಟಿಗೊಳಿಸುವ ಸಲುವಾಗಿ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಯಾರಿಗೆ ಏನನ್ನ ಕೊಡಬೇಕೋ ಯಾರಿಗೆ ಏನನ್ನ ಕೊಡಬಾರದೋ ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಬಯಸಿದ್ದು ಸಿಗಲಿಲ್ಲ ಎಂದು ದೇವರು ಇಲ್ಲ ಎಂದು ಪರಿಗಣಿಸುವುದಕ್ಕೆ ಹೋಗಬೇಡಿ. ದೇವರು ನಿಮಗಾಗಿ ಒಳ್ಳೆಯ ಮಾರ್ಗವನ್ನು ಒಳ್ಳೆಯ ದಾರಿಯನ್ನು ತೋರಿಸುವವರೆಗೂ ತಾಳ್ಮೆಯನ್ನು ತೆಗೆದುಕೊಂಡು ಕಾಯುವುದನ್ನು ನೋಡಿ.
ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಅವನ ಹಿಂದಿನ ಪರಿಸ್ಥಿತಿಯನ್ನು ನೋಡಿ ಎಂದಿಗೂ ಕೂಡ ತೀರ್ಮಾನಿಸುವುದಕ್ಕೆ ಹೋಗಬೇಡಿ. ಏಕೆಂದರೆ ಕಪ್ಪು ಕಲ್ಲಿದ್ದಲನ್ನು ಕೂಡ ಹೊಳೆಯುವ ವಜ್ರವನ್ನಾಗಿಸುವಂತಹ ಶಕ್ತಿ ಇದೆ. ಇಂದು ಸಾಮಾನ್ಯವಾಗಿ ಇರುವವನು ನಾಳೆ ಅಸಾಮಾನ್ಯ ಆಗಬಹುದು. ಜೀವನದಲ್ಲಿ ಯಾರ ಬಗ್ಗೆಯೂ ಕೂಡ ಅವಹೇಳನಕಾರಿಯಾಗಿ ಮಾತನಾಡುವುದಕ್ಕೆ ಹೋಗಲೇಬಾರದು. ಇಂದು ಶ್ರೀಮಂತನಾಗಿ ಇದ್ದವನು ನಾಳೆ ಬಡವನಾಗಿಯೂ ಕೂಡ ಆಗಬಹುದು. ಇಂದು ಬಡವನಾಗಿ ಇದ್ದವನು ನಾಳೆ ಶ್ರೀಮಂತನೂ ಕೂಡ ಆಗಬಹುದು. ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಏಕೆಂದರೆ ಏನೂ ಕೆಲಸ ಮಾಡದೆಯೇ ಕಾಯುವುದಿಲ್ಲ. ನಿನಗೆ ಸಾಧ್ಯವಾದಷ್ಟು ಕೆಲಸವನ್ನು ಮಾಡು. ಪ್ರಯತ್ನ ನಿಲ್ಲಿಸಲೇಬೇಡ. ನಂತರ ಅದರ ಫಲಿತಾಂಶಕ್ಕಾಗಿ ತಾಳ್ಮೆಯಿಂದ ಕಾಯು. ಅದೇ ನಿಜವಾದ ಯಶಸ್ಸಿನ ರಹಸ್ಯವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಯಾರು ನಿನ್ನ ಜೊತೆ ಇಲ್ಲದಾಗ ನಿರಾಶೆಗೆ ಒಳಗಾಗಬೇಡ. ನಿನ್ನ ಜೀವನವನ್ನು ನೀನೇ ಕಟ್ಟಿಕೊಳ್ಳಬೇಕು. ಎಲ್ಲರೂ ಕೂಡ ಒಂದೊಂದು ಕಾಲಘಟ್ಟದಲ್ಲಿ ಬರುತ್ತಾರೆ, ಹೋಗುತ್ತಾರೆ. ನೀನು ಮಾತ್ರ ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ಭಗವಂತ ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ಯಾವಾಗ ಕರುಣಿಸಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ. ಬಡತನ ಅನ್ನುವುದು ಪೈಪೋಟಿ ಅಲ್ಲವೇ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ಹೊರತು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವಂತಹ ಖುಷಿಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಹಣಕ್ಕೆ ಮರುಜನ್ಮವಿದೆ, ಆದರೆ ಸಮಯಕ್ಕೆ ಇಲ್ಲ. ಹಣ ಕಳೆದು ಹೋದರೂ ಕೂಡ ಮತ್ತೆ ಸಂಪಾದಿಸಬಹುದು, ಆದರೆ ಹೋದ ಸಮಯವನ್ನು ಯಾವತ್ತಿಗೂ ಕೂಡ ಸಂಪಾದನೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಯಾವ ಮನುಷ್ಯನು ತನ್ನ ಗುಟ್ಟಿನ ವಿಷಯವನ್ನು ಎಲ್ಲರ ಎದುರಿಗೆ ಹೇಳಿಕೊಳ್ಳುತ್ತಾನೆಯೋ ಅವನು ಇರುವೆಯ ಗೂಡಲ್ಲಿ ಹಾವು ಸಿಕ್ಕಿದಂತೆಯೇ ಸಾಯುತ್ತಾನೆ. ಆದ್ದರಿಂದ ಮಾತುಗಳಿಗಿಂತ ಮೌನವನ್ನು ಆಯ್ಕೆ ಮಾಡುವ ಜಾಣತನ ಬೆಳೆಸಿಕೊಳ್ಳಿ. ಯಾರ ಬಳಿಯಲ್ಲಿಯೂ ಕೂಡ ಏನನ್ನೂ ಕೂಡ ಹೇಳುವುದಕ್ಕೆ ಹೋಗಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಹೀಗೆ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಇವತ್ತು ಮಿತ್ರನಾಗಿ ಇದ್ದವನು ನಾಳೆ ಶತ್ರುವು ಕೂಡ ಆಗಬಹುದು. ಇಂದು ಶತ್ರುವಾಗಿ ಇದ್ದವನು ನಾಳೆ ಮಿತ್ರನೂ ಕೂಡ ಆಗಿರಬಹುದು. ಎಲ್ಲ ಹೊಗಳಿಕೆ ಸತ್ಯವಾಗಿ ಇರುವುದಿಲ್ಲ. ನಿನ್ನ ಹೊಗಳುತ್ತಿದ್ದಾರೆ ಎಂದು ಸಂತೋಷವನ್ನು ಪಡಬೇಡ. ನಿನ್ನ ತುಳಿಯುವ ಕೆಲಸ ಹೊಗಳಿಕೆಯಿಂದಲೇ ಶುರುವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಮಳೆ ನಿಲ್ಲುವುದಿಲ್ಲ, ಆದರೆ ಅದು ನಮ್ಮನ್ನು ಮಳೆಯಲ್ಲಿ ನೆನೆಯುವಂತೆ ಮಾಡುತ್ತದೆ. ಹಾಗೆಯೇ ಆತ್ಮವಿಶ್ವಾಸವೂ ಕೂಡ ತಕ್ಷಣ ಯಶಸ್ಸನ್ನು ದೊರಕಿಸದೇ ಇರಬಹುದು, ಆದರೆ ಜೀವನದಲ್ಲಿ ಯಾವ ಸವಾಲನ್ನಾದರೂ ಕೂಡ ಎದುರಿಸುವಂತಹ ಧೈರ್ಯವನ್ನು ಆತ್ಮವಿಶ್ವಾಸ ಎನ್ನುವುದು ಕೊಟ್ಟೇ ಕೊಡುತ್ತದೆ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ನೋಡಿ. ಏಕೆಂದರೆ ನಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಮ್ಮ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡ. ಅವಮಾನಗಳನ್ನು ಜೀವನದಲ್ಲಿ ಯಾರಿಗಾದರೂ ಕೂಡ ಒಮ್ಮೆ ಅನುಭವಿಸಲೇಬೇಕಾಗುತ್ತದೆ, ಆದರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುವುದು ಜಾಣತನವಲ್ಲ. ಅವಮಾನ ನಮ್ಮನ್ನು ಕೆಣಕಿಸಲು ಅಲ್ಲ, ನಮ್ಮನ್ನು ಸರಿಪಡಿಸುವುದಕ್ಕೆ ಬರುತ್ತದೆ. ತಪ್ಪಿನಿಂದ ಪಾಠ ಕಲಿತವನೇ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಏನೇ ತಪ್ಪಾಗಿದ್ದರೂ ಕೂಡ ನಮ್ಮಿಂದ ತಪ್ಪಾಗಿದೆ ಎಂದು ಒಪ್ಪಿಕೊಳ್ಳಿ. ಮೌನವೆಂಬ ವಿಷಯವನ್ನು ಉಳಿದುಬಿಡು. ಪ್ರಪಂಚದಲ್ಲಿ ನಿನ್ನನ್ನು ಗೆಲ್ಲಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನಿನ್ನ ಮೌನವನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳದೇ ಇರಬಹುದು, ಆದರೆ ಅದು ನಿನ್ನನ್ನು ತುಂಬ ಬಲವಾದ ಶಕ್ತಿಯನ್ನಾಗಿ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಜೀವನ ಎನ್ನುವುದೇ ಕಠಿಣವಾಗಿರುವಂಥದ್ದು. ಈ ಕಠಿಣವಾಗಿರುವಂತಹ ಜೀವನವನ್ನು ನೀನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮುಂದೆ ಹೋದಾಗ ಮಾತ್ರ, ಕೆಲಸವನ್ನು ಮಾಡಿದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ, ನಿನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆಗೆ ಮಾತನಾಡುತ್ತಾರೆ, ಆದರೆ ಎಲ್ಲರೂ ನಮ್ಮವರಾಗಿ ಇರುವುದಿಲ್ಲ. ಕೆಲವರು ನಿಜವಾದ ಸಂಬಂಧಕ್ಕಾಗಿ ಮಾತನಾಡುತ್ತಾರೆ, ಆದರೆ ಕೆಲವರು ತಮ್ಮ ಅವಶ್ಯಕತೆಗಳಿಗಾಗಿ ಮಾತ್ರ ಮಾತನಾಡುತ್ತಾರೆ. ಆದ್ದರಿಂದ ಜೀವನದಲ್ಲಿ ಜನರನ್ನು ಅವರ ಮಾತಿನಿಂದ ಅಲ್ಲ, ಅವರ ವರ್ತನೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಬೇಗ ಎಚ್ಚರಗೊಳ್ಳುವುದು ತುಂಬಾ ಉತ್ತಮ. ಅದು ನಿದ್ದೆಯಿಂದ ಆಗಲಿ, ಭ್ರಮೆಯಿಂದಾಗಲಿ, ಅಥವಾ ಅಹಂಕಾರದಿಂದ ಆಗಲಿ, ಅಹಮ್ಮನಿಂದಲೂ ಕೂಡ ಆಗಲಿ. ನಿದ್ದೆಯಿಂದ ಗೆದ್ದವನು ದಿನವನ್ನು ಗೆಲ್ಲುತ್ತಾನೆ, ಭ್ರಮೆಯಿಂದ ಗೆದ್ದವನು ಜೀವನವನ್ನು ಗೆಲ್ಲುತ್ತಾನೆ. ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುವುದನ್ನು ನೋಡಬೇಕು. ಬಿದ್ದವನನ್ನು ನೋಡಿ ನಗಬೇಡ, ಬಡವನನ್ನು ನೋಡಿ ಹಂಗಿಸಬೇಡ, ಹಸಿದವನನ್ನು ನೋಡಿ ತಿರಸ್ಕಾರವನ್ನು ಮಾಡಬೇಡ. ಇಂದು ಅವರು ಕಷ್ಟದಲ್ಲಿ ಇರಬಹುದು, ನಾಳೆ ನಾವು ಅದೇ ಜಾಗದಲ್ಲಿ ಇರಬಹುದು.
ಕಾಲಚಕ್ರ ಎನ್ನುವುದು ಒಂದೇ ರೀತಿಯಾಗಿ ಇರುವುದಿಲ್ಲ. ಇವತ್ತು ಅವರಿಗೆ ಬಂದಿರುವಂತಹ ಪರಿಸ್ಥಿತಿ ನಾಳೆ ನಮಗೂ ಕೂಡ ಬರಬಹುದು ಎನ್ನುವ ಆತ್ಮವಿಶ್ವಾಸದೊಂದಿಗೆ ಆ ಒಂದು ಪರಿವನ್ನು ಇಟ್ಟುಕೊಂಡು ಜೀವನವನ್ನು ಮಾಡುವುದನ್ನು ನೋಡಿ. ಯಾವಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಎನ್ನುವುದು ಗಟ್ಟಿಯಾಗಿ ಇರುತ್ತದೆಯೋ ಆಗ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿಯೇ ಇರುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ. ಜೀವನದ ಜಾಣತನವೂ ಕೂಡ ಅದು ಆಗಿರುತ್ತದೆ. ಏಕೆಂದರೆ ಜೀವನದಲ್ಲಿ ಬಹಳ ಬೇಗ ಯಾರನ್ನಾದರೂ ನಂಬುವುದು ಅಪಾಯಕಾರಿ ಆಗಿರಬಹುದು ಮತ್ತು ಬಹಳ ತಡವಾಗಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ನೋವನ್ನು ನಮಗೆ ಕೊಡಬಹುದು. ಜೀವನದಲ್ಲಿ ಯಾರಿಗೂ ಕೂಡ ನೋವನ್ನು ಕೊಡುವುದಕ್ಕೆ ಹೋಗಬೇಡಿ. ನಾಲ್ವರೊಂದಿಗೆ ವಾದವನ್ನು ಮಾಡುವುದಕ್ಕೆ ಹೋಗಬೇಡಿ. ಮೂರ್ಖರೊಂದಿಗೆ ಹುಚ್ಚನಂತೆ ನಗುತ್ತಾ ಇರುವುದನ್ನು ಕಲಿತುಕೊಳ್ಳಿ. ಗುರುಗಳೊಂದಿಗೆ ತಾಯಿ ತಂದೆಯರೊಂದಿಗೆ ನಾಲ್ಕು ವಿಷಯಗಳಲ್ಲಿ ಲಜ್ಜೆಗಿಡುವುದಕ್ಕೆ ಹೋಗಬೇಡಿ. ಹಳೆಯ ಬಟ್ಟೆಯಲ್ಲಿ ಬಡ ಸ್ನೇಹಿತರೊಂದಿಗೆ ವೃದ್ಧ ತಾಯಿ ತಂದೆಯೊಂದಿಗೆ ಸರಳ ಜೀವನವನ್ನು ನಡೆಸುವುದನ್ನು ನೋಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಒಬ್ಬಂಟಿಯಾಗಿ ಇರುವಾಗ ನಮ್ಮ ಆಲೋಚನೆಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಜನರ ಜೊತೆ ಇರುವಾಗ ನಮ್ಮ ಮಾತುಗಳು ಸಂಬಂಧಗಳನ್ನು ನಿರ್ಮಿಸುತ್ತದೆ ಅಥವಾ ಹಾಳು ಮಾಡುತ್ತವೆ. ಆದ್ದರಿಂದ ಜೀವನದಲ್ಲಿ ಯಶಸ್ವಿಯಾಗಲು ಮನಸ್ಸು ಮಾತನ್ನು ನಿಯಂತ್ರಿಸುವುದು ತುಂಬಾ ಮುಖ್ಯವಾದದ್ದು. ಜೀವನದಲ್ಲಿ ಸಮತೋಲನ ಬಹಳನೇ ಮುಖ್ಯ ಕೇಳಿ. ಆದರೆ ಅಂಟಿಕೊಳ್ಳುವುದಕ್ಕೆ ಹೋಗಬಾರದು. ನಂಬಿಕೆ ಎನ್ನುವುದು ಇರಬೇಕು, ಆದರೆ ಅವಲಂಬಿಸುವುದಕ್ಕೆ ಹೋಗಬಾರದು. ಕಲಿಯಬೇಕು, ಆದರೆ ಅನುಕರಿಸುವುದಕ್ಕೆ ಹೋಗಬಾರದು. ಪ್ರೋತ್ಸಾಹಿಸಬೇಕು, ಆದರೆ ಒತ್ತಾಯಿಸುವುದಕ್ಕೆ ಹೋಗಲೇಬಾರದು. ಕನಸು ಕಾಣಬೇಕು, ಆದರೆ ವಾಸ್ತವದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಇವೇ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಸುವರ್ಣ ನಿಯಮಗಳಾಗಿರುತ್ತವೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಎಲ್ಲರ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಹೋಗಬಾರದು. ಕೆಲವು ಸಮಯಗಳು, ಕೆಲವು ಗುರಿಗಳು, ಕೆಲವು ಕನಸುಗಳು ನಮ್ಮೊಳಗೆ ಇದ್ದಾಗಲೇ ಅವು ಸುರಕ್ಷಿತವಾಗಿ ಇರುತ್ತವೆ. ಹೆಚ್ಚು ಹೇಳುವುದು ಕೆಲವೊಮ್ಮೆ ನಮ್ಮದೇ ಸಮಸ್ಯೆಗೆ ಕಾರಣವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಶ್ರಮ ಅನ್ನುವುದು ಯಾರನ್ನೂ ಕೂಡ ಕೊಲ್ಲುವುದಿಲ್ಲ, ಆದರೆ ಚಿಂತೆ ಎನ್ನುವುದು ಬಹಳಷ್ಟು ಜನರನ್ನು ಜೀವಂತವಾಗಿ ಕೊಲ್ಲುತ್ತದೆ. ಆದ್ದರಿಂದ ಜೀವನದಲ್ಲಿ ಕೆಲಸದ ಒತ್ತಡಕ್ಕಿಂತ ಮನಸ್ಸಿನ ಚಿಂತೆ ಹೆಚ್ಚು ಅಪಾಯಕಾರಿ ಎನ್ನುವುದನ್ನು ಮರೆಯಲೇಬೇಡಿ. ಯಾರನ್ನೂ ಕೂಡ ನಿಮ್ಮ ಜೀವನದಲ್ಲಿ ದೂಷಣೆ ಮಾಡುವುದಕ್ಕೆ ಹೋಗಬೇಡಿ. ಒಳ್ಳೆಯವರು ನಿಮಗೆ ಸಂತೋಷವನ್ನು ಕೊಡುತ್ತಾರೆ, ಕೆಟ್ಟವರು ನಿಮಗೆ ಅನುಭವವನ್ನು ಕೊಡುತ್ತಾರೆ. ಅತ್ಯಂತ ಕೆಟ್ಟವರು ನಿಮಗೆ ಪಾಠವನ್ನು ಕಲಿಸುತ್ತಾರೆ, ಅತಿ ಉತ್ತಮರು ನಿಮಗೆ ನೆನಪುಗಳನ್ನು ಕೊಡುತ್ತಾರೆ. ಸಮಸ್ಯೆ ಮತ್ತು ಭಯ ನಿನ್ನ ಸನಿಹ ಬಂದು ನಿನ್ನ ಮೇಲೆ ದಾಳಿಯನ್ನು ಮಾಡಿ ನಿನ್ನನ್ನು ಸಾಯಿಸುವ ಮುಂಚೆಯೇ ನೀನು ಅವುಗಳನ್ನು ಸಾಯಿಸು. ಅಂದಾಗ ಮಾತ್ರ ನೀನು ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಹಣ, ಸಮಯ, ಶಕ್ತಿ ಈ ಮೂರನ್ನು ಜೀವನದಲ್ಲಿ ವ್ಯರ್ಥ ಮಾಡುವುದಕ್ಕೆ ಹೋಗಲೇಬಾರದು. ಹಣ ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಮತ್ತು ಶಕ್ತಿ ಹೋದ ಮೇಲೆ ಮತ್ತೆ ಗಳಿಸುವುದು ತುಂಬಾ ಕಷ್ಟ. ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ಹಣಕ್ಕಿಂತ ಸಮಯ ಮತ್ತು ಶಕ್ತಿಯನ್ನು ಸರಿಯಾದ ಕಡೆ ಬಳಸುವುದು ತುಂಬಾ ಮುಖ್ಯವಾಗುತ್ತದೆ. ನಿನ್ನ ಮೌಲ್ಯ ನಿನ್ನ ಬಳಿ ಹಣ ಇರುವಾಗ ತಿಳಿಯುವುದಿಲ್ಲ, ನಿನ್ನ ಬಳಿ ಏನೂ ಕೂಡ ಇಲ್ಲದೇ ಇದ್ದಾಗ ತಿಳಿಯುತ್ತದೆ. ಹಣ ಇದ್ದಾಗ ಎಲ್ಲರೂ ಕೂಡ ನಮ್ಮ ಸುತ್ತಲೂ ಇರುತ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ನಮ್ಮ ಜೊತೆಗೆ ಇರುವವರೇ ನಿಜವಾದ ಸ್ನೇಹಿತರಾಗಿರಬಹುದು, ಬಂಧುಗಳು ಕೂಡ ಆಗಿರಬಹುದು. ಹಣವಿಲ್ಲದ ಪುರುಷನನ್ನು ವೇಶ್ಯೆ ತೊರೆಯುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ. ಫಲ ನೀಡದೇ ಇರುವಂತಹ ಮರವನ್ನು ಪಕ್ಷಿಗಳು ತೊರೆಯುತ್ತವೆ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ತಮ್ಮ ಲಾಭವನ್ನೇ ನೋಡುತ್ತಾರೆ. ಎಲ್ಲಿಯವರೆಗೆ ನಮ್ಮಲ್ಲಿ ಜನರಿಗೆ ಬೇಕಾದದ್ದು ಇರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ನಾವು ಬೇರೆಯವರಿಗೆ ಒಳ್ಳೆಯವರಾಗಿ ಕಾಣುತ್ತೇವೆ. ಅಳತೆ ಮೀರಿ ಮಾಡಿರುವಂತಹ ಸಾಲವೇ ಆಗಿರಬಹುದು, ಅದ್ದೂರಿಯಿಂದ ಮಾಡಿರುವಂತಹ ಮದುವೆಗೆ ಆಗಿರಬಹುದು, ಸರಳತೆಯನ್ನು ಮೀರಿ ತೋರಿಕೆಯ ಬದುಕಿ ಆಗಿರಬಹುದು, ಅತಿಯಾಗಿ ಒಬ್ಬರ ಮೇಲೆ ನಾವು ಇಟ್ಟಿರುವಂತಹ ನಂಬಿಕೆಯೇ ಆಗಿರಬಹುದು ಮತ್ತು ಅಪಾರವಾಗಿರುವಂತಹ ಪ್ರೀತಿ, ಇದು ಎಂದಿಗೂ ಕೂಡ ಒಳ್ಳೆಯದನ್ನು ಮಾಡುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಬದುಕಿಸಿಕೊಳ್ಳಲು ಬೇಕಾದಷ್ಟು ಸಮಯ ಸಿಗಬಹುದು, ಆದರೆ ಸಮಯವನ್ನು ಬದಲಿಸಲು ಒಳ್ಳೆಯ ಬದುಕಿನಿಂದ ಮಾತ್ರ ಅದು ಸಾಧ್ಯವಾಗುತ್ತದೆ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ.
ಸೋಲು ಮತ್ತು ಒಂಟಿತನ ನಮ್ಮ ಜೀವನದಲ್ಲಿ ಬಹಳಷ್ಟು ಪಾಠವನ್ನು ಕಲಿಸುತ್ತದೆ. ಸೋಲು ಯಾವ ರೀತಿಯಾಗಿ ಗೆಲ್ಲಬೇಕು ಎಂದು ಕಲಿಸಿದರೆ, ಒಂಟಿತನ ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರು ನಮ್ಮವರು, ಯಾರು ನಮ್ಮವರಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವ ಹಾಗೆ ಮಾಡುತ್ತದೆ. ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ ಏನು ಎನ್ನುವುದು ತಿಳಿಯುತ್ತದೆ. ಒಂಟಿತನದಲ್ಲಿ ಸಂಬಂಧಗಳ ಬೆಲೆ ಏನು ಎನ್ನುವುದು ಅರಿವಾಗುತ್ತದೆ. ಅವಕಾಶ ಕೈ ಜಾರಿದಾಗ ಸಮಯದ ಬೆಲೆ ಏನು ಎನ್ನುವುದು ಅರಿವಾಗುತ್ತದೆ. ಕೈಯಲ್ಲಿ ಬಿಡಿಕಾಸು ಇಲ್ಲದೆ ಇದ್ದಾಗ ಮನುಷ್ಯನ ಬೆಲೆ ಏನು ಎನ್ನುವುದು ನಮಗೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಜೀವನದಲ್ಲಿ ನಾವು ಮತ್ತೆ ಬರುವುದು ಪ್ರಾಣ, ಯೌವನ, ಕಾಲ ಬಂದು ಹೋಗುವುದು, ರೋಗ, ಆಸ್ತಿ, ಕಷ್ಟ ಬಂದು ಹೋಗದೆಯೇ ಇರುವುದು, ವಿದ್ಯೆ, ಸಂಬಂಧ, ಸ್ನೇಹ ಇವು ತುಂಬಾ ಮುಖ್ಯವಾದದ್ದು. ಯಾವ ಸಂದರ್ಭದಲ್ಲಿ ಏನನ್ನು ಪಡೆದುಕೊಳ್ಳಬೇಕೋ, ಯಾವ ಸಂದರ್ಭದಲ್ಲಿ ಏನನ್ನು ಮಾಡಬೇಕೋ ಅದನ್ನು ಮಾಡುವುದನ್ನು ನೋಡಬೇಕು. ಕಲಿಯುವ ಸಮಯದಲ್ಲಿ ಸರಿಯಾದ ರೀತಿಯ ಜ್ಞಾನವನ್ನು ನಾವು ಕಲಿತುಕೊಂಡಾಗ ಜೀವನದಲ್ಲಿ ಎಲ್ಲಿ ಬೇಕಾದರೂ ಕೂಡ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ತನಗೆಲ್ಲವೂ ಕೂಡ ತಿಳಿದಿದೆ ಎಂದು ಕೆಲಸವನ್ನು ಮಾಡುವ ಮೂರ್ಖತನ, ನನಗೇನೂ ಕೂಡ ಗೊತ್ತಿಲ್ಲ ಎಂದು ಕೆಲಸ ಮಾಡದೆಯೇ ಇರುವುದು ಸೋಮಾರಿತನ. ಶ್ರದ್ಧೆಯಿಂದ 4 ಜನರನ್ನು ಕೇಳಿ ತಿಳಿದು ಕೆಲಸವನ್ನು ಮಾಡುವುದು ಜಾಣತನ. ಯಾರೂ ಕೂಡ ಇಲ್ಲಿ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಇಲ್ಲಿ ತಿಳಿದುಕೊಂಡಿರುವವರು ಯಾರೂ ಕೂಡ ಇಲ್ಲ. ಇಲ್ಲಿ ಕೇವಲ ನಟನೆಯನ್ನು ಮಾಡುತ್ತಿರುವವರೇ ಹೆಚ್ಚಾಗಿ ಇದ್ದಾರೆ. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಕೂಡ ಗಾಳಕ್ಕೆ ಸಿಲುಕಿ ಹಾಕಿಕೊಳ್ಳುವುದೇ ಇಲ್ಲ. ಹಾಗಾಗಿಯೇ ಹೇಳುವುದು, ನಾವು ಎಲ್ಲಿ ಮಾತನಾಡಬೇಕು, ಎಲ್ಲಿ ಮಾತನಾಡಬಾರದು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕು. ನಾವು ಮೌನವಾಗಿ ಇರುವುದನ್ನು ಯಾವಾಗ ಕಲಿತುಕೊಳ್ಳುತ್ತೇವೆಯೋ ಜೀವನದಲ್ಲಿ ಆಗಮಿಸುವಂತಹ ಅದೆಂತಹ ದೊಡ್ಡ ಸಮಸ್ಯೆಯಾದರೂ ಕೂಡ ಅದರಿಂದ ನಾವು ಪಾರಾಗಬಹುದು. ತುಂಬಿದ ಜೇಬು 100 ಆಟವನ್ನು ಆಡಿಸುತ್ತದೆ, ಖಾಲಿ ಜೇಬು 100 ಪಾಠವನ್ನು ನಮಗೆ ಕಲಿಸುತ್ತದೆ. ತುಳಿಯೋಕೆ 100 ಜನರು ಇದ್ದೇ ಇರುತ್ತಾರೆ, ಆದರೆ ಕಾಪಾಡುವುದಕ್ಕೆ ಮೇಲೊಬ್ಬ ಶ್ರೀಕೃಷ್ಣ ಪರಮಾತ್ಮ ಇದ್ದೇ ಇರುತ್ತಾನೆ. ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಂಡು ಹೋಗುವುದು ಜೀವನ. ಕಷ್ಟ ಮತ್ತು ಸಮಸ್ಯೆಗಳಿಗೆ 2 ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ತಾಳ್ಮೆ ಎನ್ನುವುದು ನಮ್ಮಲ್ಲಿ ಇದ್ದಾಗ ಜೀವನದಲ್ಲಿ ಏನು ಬೇಕಾದರೂ ಕೂಡ ನಾವು ಗಳಿಸಬಹುದು. ಎಲ್ಲ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಳ್ಳುವವರು ಜೊತೆಯಲ್ಲಿ ಉಳಿಯುತ್ತಾರೆ, ಅನುಮಾನ ಪಟ್ಟವರು ದೂರಾನೇ ಸರಿದು ಹೋಗುತ್ತಾರೆ. ಜೀವನದಲ್ಲಿ ನೀವೆಷ್ಟೇ ಸರಿಯಿದ್ದರೂ ಕೂಡ ನೋಡುವವರ ದೃಷ್ಟಿ ಸರಿಯಿಲ್ಲದೆ ಇದ್ದರೆ ನಾವು ಮಾಡಿದ್ದೆಲ್ಲವೂ ಕೂಡ ಅವರ ಕಣ್ಣಿಗೆ ತಪ್ಪಾಗಿಯೇ ಗೋಚರವಾಗುವುದು. ಇದರಿಂದ ನಿಮ್ಮ ತಪ್ಪೇನೂ ಕೂಡ ಇರುವುದಿಲ್ಲ. ನೋಡುವವರ ದೃಷ್ಟಿ ಸರಿಯಾಗಿ ಇದ್ದಾಗ ಕಾಣುವಂತಹ ಸೃಷ್ಟಿಯೂ ಕೂಡ ಚೆನ್ನಾಗಿಯೇ ಕಾಣುತ್ತದೆ. ಯಾರೋ ಹೂವು ತರುತ್ತಿದ್ದಾರೆ ಎಂದು ಕಾಯುತ್ತಾ ಕೂರಬಾರದು. ಜೀವನದಲ್ಲಿ ಯಾರೋ ಬಂದು ನಮ್ಮ ಜೀವನವನ್ನು ಸರಿಪಡಿಸುತ್ತಾರೆ ಎಂದು ಕಾಯುವುದು ಕೂಡ ತಪ್ಪಾಗುತ್ತದೆ. ಮೊದಲು ನಮ್ಮ ಕೆಲಸವನ್ನು ನಾವು ಮಾಡುವುದನ್ನು ನೋಡಬೇಕು. ಜೀವನದಲ್ಲಿ ದೇವರು ಏನನ್ನು ಕರುಣಿಸಬೇಕೋ, ಏನನ್ನು ಕೊಡಬೇಕೋ ಅದು ಎಲ್ಲವನ್ನೂ ಕೂಡ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ದೇವರು ಕರುಣಿಸಿಯೇ ಕರುಣಿಸುತ್ತಾನೆ. ಮಾಡುತ್ತಿರುವಂತಹ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಅದರಲ್ಲಿ ಪ್ರಾಮಾಣಿಕತೆ ಎನ್ನುವುದು ನಿಮ್ಮಲ್ಲಿ ಇದ್ದಾಗ, ನಿರಂತರವಾಗಿ ಶ್ರಮ ಪಡುವಂತಹ ಗುಣ ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿಯೇ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಗುಣ ಇರುವ ಹೆಣ್ಣು, ಋಣ ಇರುವಂತಹ ಅನ್ನ ಹಣೆಬರಹದಲ್ಲಿ ಬರೆದಿದ್ದರೆ ಮಾತ್ರ ಸಿಗುವುದಕ್ಕೆ ಸಾಧ್ಯವಾದೀತು. ಅಡುಗೆ ಹಾಳಾದರೆ 1 ದಿನ ನಷ್ಟವಾಗುತ್ತದೆ. ಬೆಳೆ ಎನ್ನುವುದು ಹಾಳಾದರೆ 1 ವರ್ಷಗಳ ಕಾಲ ಹಾಳಾಗುತ್ತದೆ, ನಷ್ಟವಾಗುತ್ತದೆ. ಆದರೆ ವಿದ್ಯಾಭ್ಯಾಸ ಎನ್ನುವುದು ಹಾಳಾದರೆ ನಮ್ಮ ಇಡೀ ಬದುಕೇ ಹಾಳಾಗುತ್ತದೆ. ಕಲಿಯುವ ಸಮಯದಲ್ಲಿ ನಿಜವಾಗಿಯೂ ಕೂಡ ಕಲಿಯಬೇಕು. ವ್ಯರ್ಥ ಸಮಯವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಸರಿಯಾದ ವಿದ್ಯೆಯನ್ನು ಪಡೆದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಈ ಬದುಕಿನಲ್ಲಿ ಏನನ್ನಾದರೂ ಕದಿಯಲು ಆಗದೇ ಇರುವಂತಹ ವಸ್ತು ಏನಾದರೂ ಇದ್ದರೆ ಅದು ಕೇವಲ ವಿದ್ಯೆ ಮಾತ್ರ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿಯೇ ಹೇಳುವುದು, ವಿದ್ಯೆಯನ್ನು ಸಂಪಾದಿಸಿಕೊಳ್ಳುವುದನ್ನು ನೋಡಬೇಕು, ಜ್ಞಾನದ ವೃದ್ಧಿಯನ್ನು ಮಾಡಿಕೊಳ್ಳಬೇಕು. ಒಂದೊಂದು ಸಾರಿ ಒಂಟಿಯಾಗಿ ಇರುವುದೇ ಒಳ್ಳೆಯದು ಎಂದು ಅನಿಸಿಬಿಡುತ್ತದೆ. ಯಾಕೆಂದರೆ ಯಾರ ಮಾತಿಗೂ ಕೂಡ ಬೇಜಾರು, ನೋವು ಪಡುವಂತಹ ಅವಶ್ಯಕತೆಯೇ ಇರುವುದಿಲ್ಲ ಮತ್ತು ನಮ್ಮಿಂದ ಯಾರಿಗೂ ಕೂಡ ಬೇಜಾರಾಗುತ್ತದೆ ಎನ್ನುವ ಸ್ಥಿತಿಯೂ ಕೂಡ ನಿರ್ಮಾಣ ಆಗುವುದೇ ಇಲ್ಲ.
ಸೋತೆ ಎಂದು ನೀ ಮುಂದೆ ಇಟ್ಟಿರುವಂತಹ ಹೆಜ್ಜೆಯನ್ನು ಹಿಂದೆ ಇಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಒಂದೇ ಒಂದು ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವಂತಹ ಹೆಜ್ಜೆ ಆಗಿರಬಹುದು ಅಲ್ಲವೇ? ಹಾಗಾಗಿ ಏನೇ ಬಂದರೂ ಕೂಡ ಮುಂದೆ ಒರೆಯುವುದನ್ನು ನೋಡಬೇಕು. ಬೇರೆಯವರಿಗೆ ಏನನ್ನಾದರೂ ಮಾಡುವ ಮೊದಲು 100 ಬಾರಿ ಯೋಚನೆಯನ್ನು ಮಾಡು. ಏಕೆಂದರೆ ಅದೇ 100 ಪಟ್ಟಾಗಿ ಮರಳಿ ನಿನಗೆ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಹಾಗಾಗಿಯೇ ಹೇಳುವುದು, ಒಳ್ಳೆಯದನ್ನು ಮಾಡಿ, ಒಳ್ಳೆಯದೇ ನಿಮಗೆ ಕರುಣಿತವಾಗುವುದು. ಕೆಟ್ಟದ್ದನ್ನು ಮಾಡಿದಾಗ ಕೆಟ್ಟದ್ದೇ ನಿಮಗೆ ಗೋಚರವಾಗುವುದು. ಹೆಚ್ಚಾಗಿ ಒಳ್ಳೆಯವರಾಗುವುದಕ್ಕೆ ಹೋಗಬೇಡಿ. ಈ ಕಾಲ ಎನ್ನುವುದು ಸರಿಯಾಗಿ ಇಲ್ಲ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ, ಜನರ ಜೀವನ ಶೈಲಿಗೆ ಅನುಗುಣವಾಗಿ ನಮ್ಮ ವರ್ತನೆಯನ್ನು ಕೂಡ ನಾವು ಬದಲಾವಣೆ ಮಾಡಿಕೊಳ್ಳಬೇಕಾಗಿರುವುದು ಅವಶ್ಯಕತೆ ಇದೆ. ಹತ್ತಿಯಂತೆ ಇರಬೇಡಿ, ಜನ ಹೊಸೆದು ಬಿಡುತ್ತಾರೆ. ಮುಳ್ಳಿನಂತೆ ಇರಿ, ಆಗ ಜನರು ತಿಳಿಯುವುದು ಇರಲಿ, ಮುಟ್ಟುವುದಕ್ಕೂ ಕೂಡ ಹಿಂಜರಿಯುತ್ತಾರೆ. ಜೀವನದಲ್ಲಿ ಎಲ್ಲಿ ಹೇಗೆ ವರ್ತಿಸಬೇಕು, ಎಲ್ಲಿ ಹೇಗೆ ವರ್ತಿಸಬಾರದು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಮನುಷ್ಯ ನಿಜವಾದ ಸಂಗಾತಿ ಅವನ ಆರೋಗ್ಯ. ಅವನ ಆರೋಗ್ಯ ಎನ್ನುವುದು ಅವನನ್ನು ತೊರೆದಂತಹ ದಿನ ಅವನು ಪ್ರತಿಯೊಂದು ಸಂಬಂಧಕ್ಕೂ ಕೂಡ ಹೊರೆಯಾಗುತ್ತಾನೆ. ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದನ್ನು ನೋಡಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಒಂದು ಕಾಮೆಂಟನ್ನು ಮಾಡಿ, ಹಾಗೂ ಈ ವಿಡಿಯೋಗೆ ಒಂದೇ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಏಕೆಂದರೆ ನೀವು ಕೊಡುವಂತಹ ಒಂದೇ ಒಂದು ಹೈಪ್ ಮತ್ತಷ್ಟು ಭಕ್ತಾದಿಗಳಿಗೆ ಈ ವಿಡಿಯೋ ತಲುಪುವುದಕ್ಕೆ ಸಹಕಾರವನ್ನು ಮಾಡಿದಂತೆ ಆಗುತ್ತದೆ. ಹಾಗಾಗಿ ತಪ್ಪದೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕಮೆಂಟನ್ನು ಮಾಡಿ, ಹೈಪ್ ಮಾಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.